ಅಜ್ಜಿ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಯಾವ ಥರ ಇತ್ತು ಅಂತ ಹೇಳ್ತೀರಾ? ಎಸ್. ನಾವು ಹುಲ್ಗೋಗಿ ಹೊಲ್ದ ಹತ್ರ ಹುಲ್ಗೋಗಿ ಹುಲ್ ಕಿತ್ಕೊಂಬಂದು ತಗೊಂಬಂದು ಹೊರಗಿದ್ದ ಮನೆಗೆ ಹಾಕ್ಬಿಟ್ಟು ಎಲ್ಲರೂ ಆಟ ಆಡೇವು. ಹುಡುಗಿಯರೆಲ್ಲ ಸೇರ್ಕೊಂಡು ಆಟ ಆಡಿ ಗೊಂಬೆ ಕುಂಡ್ರಿಸಿ ಗೊಂಬೆಗೆ ಮದುವೆ ಮಾಡೇವು. ಆಮೇಲೆ ಹೊಲ್ತಕ್ಕೆ ಹೋಗಿ ಕಳೆ ಗಿಡ ಎಲ್ಲ ಕಿತ್ಕೊಂಬಂದು ಕಳೆಕಾಯಿ ಸುಟ್ಕೊಂಡು ತಿನ್ನೆವು. ಅವಾಗಿನ ಜೀವನ ಚಂದ, ಇವಾಗಿಲ್ಲ ಹಂಗೆ. ಆ ಥರ ಇತ್ತು. ಆಮೇಲೆ ಸ್ಕೂಲ್ಗೆ ಹೋಗ್ಯವು. ಸ್ಕೂಲಾಗ ಎಲ್ಲನೂ ಆಟಗಳಾಡೇವು. ಖೋ ಖೋ ಆಟ, ಕಬಡ್ಡಿ ಎಲ್ಲ ಆಟ ಆಡಿ ಹುಡುಗಿಯರು ನಡ್ಕೊಬರೋ ನಮ್ಮೂರಿಂದ 5 ಕಿಲೋಮೀಟ್ರು. ನಿಮಗೆ ಅವಾಗಿನ ಜೀವನ ಬೆಸ್ಟ್ ಅನ್ಸುತ್ತಾ ಅಥವಾ ಇವಾಗಿನ ಜೀವನ ಬೆಸ್ಟ್ ಅನ್ಸುತ್ತಾ? ಅವಾಗಿನ ಜೀವನನೇ ಬೆಸ್ಟ್. ಹೌದಾ? ಅಂದ್ರೆ ಅವಾಗ ಕುಟ್ಟಿ ಬೀಸಿ ರುಬ್ಬಿ ಎಲ್ಲ ತಿಂತಿದ್ರು. ಇವಾಗಿಲ್ಲ. ಇವಾಗೆಲ್ಲನೂ ಶಕ್ತಿನೇ ಇಲ್ಲ, ನೋವುಗಳೇ ಬರೀ ಮೈ ತುಂಬ. ಅವಾಗಿನ ಊಟ ಅವಾಗಿನ ದಿನಗಳೇ ಚಂದ, ಇವಾಗಿಲ್ಲ. ಅವಾಗಿದ್ದಿದ್ದು ರುಚಿ ಅಡುಗೆಲಿ ಇವಾಗ ಇರುತ್ತಾ ಅಂತ ಹೇಳ್ತೀರಾ? ಇಲ್ಲ. ಅವಾಗಲೇ ರುಚಿ. ಅವಾಗ ಏನು ಆಗ್ತಿರ್ಲಿ. ಇವಾಗ ಟೊಮೊಟೊ ಇಲ್ಲ ಸಾರು ಮಾಡಲ್ಲ, ಕೊತ್ತಂಬರಿ ಇಲ್ಲ ಸಾರು ಮಾಡಲ್ಲ. ಅವಾಗ ಟೊಮೊಟೊ ಅಂದ್ರೇನೆ ಗೊತ್ತಿರ್ಲಿಲ್ಲ. ಎಂದ ಮೆಣಸಿನ ಗಿಡದಾಗ ಮಳೆಗಾಲದಾಗ ಹಾಕಿದ್ರೆ ಹಾಕೋರಷ್ಟೇ. ಇಲ್ವೇ ಇಲ್ಲ, ಹಂಗೆ ಮಾಡೋದು. ಚಿಕನ್ ಮಟನ್ ಸಾರೆಲ್ಲ ಹಂಗೆ ಮಾಡಿದ್ವಿ. ಮಾಡೋರು ಚೆನ್ನಾಗಿರೋದು. ಅವಾಗಿನ ಊಟನೇ ಚಂದ, ಅವಾಗಿನ ಜೀವನನೇ ಚಂದ. ಇವಾಗ ಏನಿಲ್ಲ. ಇವಾಗ ಸುಮ್ಮನೆ ಸಾಯ್ದ ಬದುಕಿದೀವಿ ಅಂತ ಬಾಳ್ಬೇಕಷ್ಟೆ. ಅಜ್ಜಿ ನೀವು ಎಷ್ಟನೇ ಕ್ಲಾಸ್ ಓದಿರ ಅಂತ ಹೇಳ್ತೀರಾ? 9th. 9ನೇ ಕ್ಲಾಸ್ ಓದಿರ. ಗ್ರೇಟ್ ಅಜ್ಜಿ, ಗ್ರೇಟ್. ಅವಾಗಲೇ 9th ಸ್ಟ್ಯಾಂಡರ್ಡ್ ಓದಿದ್ದೀರಾ? ಅವಾಗಿನ 9th. ಇವಾಗ ನಮ್ಮ ಅಶ್ಮಿತ್ ಓದಿರೋ ಸಮಾನ ಇಲ್ಲ ಬಿಡ. ಇವಾಗ ಇಂಗ್ಲೀಷಲ್ಲಿ ನೋಡೋರು ಹೆಂಗೆ ಮಾತಾಡ್ತಾರೆ. ನಮ್ಗೆ ಏನಿಲ್ಲ, ಬರೀ ಕನ್ನಡ ಮೀಡಿಯಮ್. ಅಯ್ಯೋ ಅಜ್ಜಿ, ನೀವು ಇಷ್ಟಾದರೂ ಮಾತಾಡ್ತೀರಲ್ವ? ಅಂದರೆ ಕನ್ನಡ ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಅರ್ಥ ಆಗ್ತೈತೆ. ಬೇಕಾದ್ರೆ ಕನ್ನಡ ನ್ಯೂಸ್ ಓದು ಅಂದ್ರೂ ಇದಕ್ಕೆ ಹೋಗಿ ಓದ್ತೀನಿ. ಅಷ್ಟು ಕ್ಲೀನಾಗೈತೆ ಕನ್ನಡ ನಮ್ಮದು. ಅಚ್ಚ ಕನ್ನಡ. ಇಂಗ್ಲೀಷ್ ಸುಮಾರಾಗೆ, ಹಿಂದಿನೂ ಸುಮಾರಾಗಿ. ನೀವು ಯಾವ್ಯಾವ ಥರ ಅಡುಗೆ ಮಾಡ್ತೀರಾ ಹೇಳ್ತೀರಾ? ಯಾವ್ಯಾವ ಥರ ಅಂತ ಹೇಳೋದು ಮುಂಜಾನೆ? ಅಂದರೆ ಏನಾದ್ರು ಬೇರೆಯವ್ರಿಗೆ ಅಂದರೆ ಕಾಮನ್ ಆಗಿ ಬೇರೆಯವ್ರಿಗೆ ಗೊತ್ತಿರಲ್ಲ, ಬಟ್ ಆದರೆ ನಿಮಗೆ ಗೊತ್ತಿರುತ್ತೆ. ಅಂದ್ರೆ ಏನಾದ್ರು ಸ್ಪೆಷಲ್, ಅಂದರೆ ಹಳ್ಳಿ ಕಡೆ ಏನಾದ್ರು ಸ್ಪೆಷಲ್ ಥರ? ಅದು ಹಳ್ಳಿ ಕಡೆ ಸ್ಪೆಷಲ್ ಅಂದರೆ ಅದೇನೆ ಚಿಕನ್ ಮಟನ್. ಅಲ್ಲಿ ಮಾಡ್ರೆ ಅಲ್ಲಿ ರುಚಿ ಜಾಸ್ತಿ ಚೆನ್ನಾಗಿರೋದು ಮೊದಲು. ಇವಾಗಿಲ್ಲ. ಇವಾಗ ಎಲ್ಲೆಲ್ಲೂ ಎಲ್ಲ ಪಾರಮ್ಮಗಳು ಅದು ಇದು ಬಂದ್ಬಿಟ್ಟು ಏನಿಲ್ಲ. ಇವಾಗ ಸುಮ್ಮನೆ ತಿನ್ಬೇಕಷ್ಟೇ. ಅವಾಗಿನ ರುಚಿ ಇವಾಗಿಲ್ಲ. ಅವಾಗಿನ ರುಚಿ ಇಲ್ಲ ಅಂತೀರಾ? ಹೌದು. ನೀವು ತುಂಬ ರುಚಿಯಾಗಿ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಏನೋ ನಮಗೆ ಬಂದಂಗಲ್ಲ, ತುಂಬ ರುಚಿಯಾಗಿ ಮಾಡ್ತೀರಾ.